ಹಲೋ, ವೆಲ್ಕಮ್ ಟು ಹಾರ್ಟ್ ಸ್ಪೀಚ್ ಚಾನಲ್. ಈಗ ಈ ಭಾರತ ದೇಶದಲ್ಲಿ ಹೆಣ್ಮಕ್ಕಳಿಗೆ ಹಲವಾರು ಕಾನೂನುಗಳು, ತಾಯಿಯ ಗರ್ಭದಿಂದ ಹಿಡಿದು ಲಾಸ್ಟಲ್ಲಿ ಸಿಮೆಟ್ರಿ ಹೋಗುವ ತನಕ ಹಲವಾರು ಕಾನೂನುಗಳು. ಅಂದರೆ ಗರ್ಭದಿಂದ ಒಳಗಡೆ ಇರುವ ಭ್ರೂಣ ಹತ್ಯೆಗೆ ಒಂದು ಕಾನೂನು, ಮತ್ತೆ ಟೀಸಿಂಗ್ ಮಾಡಿದ್ರೆ ಅದಕ್ಕೂ ಒಂದು ಕಾನೂನು, ಮತ್ತೆ ಫಿಸಿಕಲ್ ಅಬ್ಯೂಸ್ 18 ವರ್ಷ ಒಳಗಡೆ ಇರುವವರಿಗೆ ಫಿಸಿಕಲ್ ಅಬ್ಯೂಸ್ ಮಾಡಿದ್ರೆ ಅದಕ್ಕೂ ಒಂದು ಕಾನೂನು, ಮತ್ತೆ ಮದುವೆ ಆಗಿ ಗಂಡನ ಮನೆಗೆ ಹೋದ್ರೆ ಅಲ್ಲಿ ಟಾರ್ಚರ್ ಕೊಟ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಂತ ಒಂದು ಕಾನೂನು, ಮತ್ತೆ ಡೌರಿ ಕೇಳಿ ಟಾರ್ಚರ್ ಮಾಡಿದ್ರೆ ಡೌರಿ ಪ್ರೊಹಿಬಿಷನ್ ಆಕ್ಟ್ ಅಂತ. ಇಷ್ಟು ಹಲವಾರು ಕಾನೂನುಗಳು ಇದ್ದರೂ ಸಹ ದಿನ ಎಷ್ಟೊಂದು ಕ್ರೈಮ್ಗಳು ನಡೀತಾ ಇದೆ ಈ ದೇಶದಲ್ಲಿ. ಯಾವುದೇ ಪೊಲಿಟಿಕಲ್ ಪಾರ್ಟೀಸ್ ಬಂದ್ರೇನು, ಮತ್ತೆ ಯಾವುದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಚೆನ್ನಾಗಿ ಕೆಲಸ ಮಾಡಿದ್ರೇನು ಇದರಿಂದ ನಾವು ಆಚೆ ಬರೋಕ್ಕಾಗಲ್ಲ. ದಿನ ಕ್ರೈಮ್ಗಳು ನಡೀತಾನೆ ಇರುತ್ತದೆ. ಬಟ್ ಒಂದೇ ದಾರಿ ಇದೆ, ಈಚ್ ಇಂಡಿವಿಜುವಲ್ ಶುಡ್ ಸ್ಟಾರ್ಟ್ ರೆಸ್ಪೆಕ್ಟಿಂಗ್ every women. Each individual should start valuing each and every women. ಮತ್ತೆ ಹೆಣ್ಣಿನ ಹೆಮ್ಮೆ ಬಗ್ಗೆ ಒಂದೊಂದು ಮನುಷ್ಯನು ತಿಳ್ಕೋಬೇಕು. ಇದನ್ನೆಲ್ಲ ಮಾಡಿದ್ರೆ ಈ ಕಾನೂನುಗಳೇ ಬೇಕಾಗಿಲ್ಲ. ಹೆಣ್ಮಕ್ಕಳು ಸ್ವತಂತ್ರವಾಗಿ ಆಚೆ ಹೋಗ್ಬೋದು.